ಹಾಯ್ ಫ್ರೆಂಡ್ಸ್, ಇವನ ಹೆಸರು ಅಂಡೆ ಅಲಿಯಾಸ್ ಅಂಡೆ ಅಲಿಯಾಸ್ ಗಣೇಶ, ಇವನು ಗಿರೀಶ್ ಚಪಾತಿ, ಇವನು ಇಂದ್ರಾಣಿ ಸಂತೋಷ, ಇವನು ಇವನು ದಪ್ಪ ದಪ್ಪ, ಇವನು ನಾನು ಯಾರು ಅಂತ ಗೊತ್ತಿಲ್ಲ. ನೋಡಿ ನಮ್ಮ ಕ್ಲಾಸ್ ಹುಡುಗಿರ್ನ ಮಾತಾಡಿಸ್ತಾರಂತೆ ಇವರು. ಮೇಕರ್ ಗಿರೀಶ್ ಅವರು ಹೋಗಿದ್ದಾರೆ ಇವಾಗ. ಹಾ, ಅದೇನಾಗುತ್ತೆ ನೋಡೋಣ, ಬನ್ನಿ 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 ಬನ್ನಿ. ಹುಡುಗರಿಗೆ ಎಷ್ಟಿರ್ಬೇಕು ಇದು ನಾವು ಓದ್ತಾ ಇದ್ದಿದ್ದು 8ನೇ ಕ್ಲಾಸಿನ ತರಗತಿ, 8ನೇ ತರಗತಿ. ಈ ಬೆಂಚ್ ಮೇಲೆ ನಾವು ಕೂತ್ಕೊಳ್ತಾ ಇದ್ದಿದ್ದು. ಇದೇ ನಮ್ಮ ಕ್ಲಾಸು. ಕೊಡು 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 ಅವನಿಗೆ, ಇಲ್ಲ ಕೊಡು. ಹೇಳ ಇಂಗ್ಲೀಷಲ್ಲಿ ಹೇಳ, ಇಂಗ್ಲೀಷಲ್ಲಿ ಹೇಳ, ಅವಳಿಗೆ ಏನು ಹೇಳ್ಬೇಕಂತ ಹೇಳು. ಹಾಂ, ದಿಸ್ ಇಸ್ ಹೇಳ್ರು, ಆಯ್ತು ಹೇಳು, ಆಯ್ತು. ಹಾಂ ಹೇಳು. ನೋಡ್ರಿ, ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಇವನು ಸುಭಾಷ್ ಅಂತ, ಇವನು ವಾಯು ಅಂತ, ಇವನು ಇಂದ್ರಾಣಿ ಅಂತ. ಇದು 1900 ವರ್ಷ ಚಿಕ್ಕ ಸೆಪ್ಟೆಂಬರ್ 5 ಹಿಸ್ಟ್ರಿ ಹೇಳಿ. ಫೋನ್ ಬೇಡ. ಇವಾಗೆಲ್ಲ ಮಾಡ್ತಾ ಇದ್ದೀರಲ್ಲ, ನಾವು ಹೇಳಿ ಮಾಡೋ ಉದ್ದೇಶ ಏನು, ಯಾರೋ ಮಾಡ್ತಿದ್ರು ಅವ್ರಿಗೆ ಹೇಳಿದೆ, ನನ್ನ ಟೀಚರ್ ಒಬ್ಬರಿಗೆ ಹೇಳಿದೆ ಏನಂತ, 1878 ಮಾಡಬೇಕು ಅಂದಾಗ ಅದಕ್ಕೆ ಬಗ್ಗೆ ಸ್ವಲ್ಪ ತಿಳ್ಕೊಬರಿ ಆಯ್ತಾ. ಹೇಳಿದಾಗ ತತ್ವಜ್ಞಾನಿ, ರಾಷ್ಟ್ರಪತಿ 2 ಆಗಿದ್ದವರು. ಅವರು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಓದ್ದವರು. ಯಾರು? ಸರ್ವಪಲ್ಲಿ ರಾಧಾಕೃಷ್ಣ. ಆದರೆ ಕ್ರಿಶ್ಚಿಯನ್ನು ಗ್ರಂಥಗಳನ್ನು ಓದಿದ್ರು, ಭಗವದ್ಗೀತೆನೂ ಓದಿದ್ರು, ಬೈಬಲ್ನೂ ಓದಿದ್ರು, ಎಲ್ಲ ಧರ್ಮ ಗ್ರಂಥಗಳನ್ನು ಓದಿ ಒಳ್ಳೆ ಜ್ಞಾನಿ, ಮಹಾಜ್ಞಾನಿ. ಅಂಥವ್ರಿಗೆ ಕೆಲವು ಸಲ ನೋಡಿ, ನಮಗೂ ಅಷ್ಟೇ ತುಂಬ ಜಾಸ್ತಿ ಜ್ಞಾನ ಇರೋರಿಗೆ ಅಸೈನ್ಮೆಂಟ್ ಆಗಿದೆ. ಕೇಳಿದ್ದೀರಾ? ಲಾಸ್ಟಲ್ಲಿ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ರು. ವಾಜಪೇಯಿ ಅವರಿದ್ರಲ್ಲ, ಅವ್ರ ಬಗ್ಗೆ ನೀವು ಓದಬೇಕು. ಯಾಕೆ ಓದಲ್ಲ, ತಿಳ್ಕೊಡಲ್ಲ? ಕಾಲೇಜ್ ಹೋಗಿದ್ದ ತಕ್ಷಣ ಮರಿಬಾರ್ದಲ್ಲ. ಟೀಚರ್, ನಮ್ಮ ಟೀಚರ್ ಅಂತ ಎಷ್ಟು ನೆನೆಸ್ಕೊಂಡು ಯಾಕೆ ಓದಿದ್ರು ಜೊತೆಗೆ ಆ ಜ್ಞಾನ ಅವರನ್ನು ಅಲ್ಲಿ ವಿಡಿಯೋ ಸಾಕು.
ಸಂತೋಷ ಮಾತಾಡು. ನೀವು ಮಾತಾಡ್ತೀರಾ ಅಂತ ನಾನು ಬಗ್ಗೆ ಅನ್ಕೊಂಡ್ರೆ ತುಂಬ ಗೌರವ ಇದೆ. ಬಂದು ನಮಗೆಲ್ಲ ಕೇಕ್ ಕಟ್ ಮಾಡಿ ವಿಶ್ ಮಾಡಿದ್ದೀರಾ. ನಾನು ಅವ್ರಿಗೆ ಹೇಳ್ತೀನಿ ನೀವೆಲ್ಲ ಯಾವ ಕೆಲಸ ಮಾಡ್ತಿದ್ದೀರೋ ಅದನ್ನ ಪ್ರಾಮಾಣಿಕವಾಗಿ ಮಾಡಿ, ಬಹಳ ಅಚ್ಚುಕಟ್ಟಾಗಿ ಮಾಡಿ, ಜೀವನದಲ್ಲಿ ಶಿಸ್ತನ್ನು ಬೆಳೆಸ್ಕೊಳ್ಳಿ, ಬೆಳೆಸ್ಕೊಳ್ಳೋದಕ್ಕಿಂತ ರೂಢಿ ಮಾಡ್ಕೊಳ್ಳಿ. ಅದನ್ನು ಬೆಳೆಸ್ಕೊಂಡಷ್ಟು ಜೀವನ ತುಂಬ ಹಸನಾಗಿ ನಡೆಯುತ್ತೆ ಅಂತ ನನ್ನ ಅನಿಸಿಕೆ. ಎಲ್ರಿಗೂ ಒಳ್ಳೆಯದಾಗಲಿ. ಶಿಕ್ಷಕರನ್ನ ಥ್ಯಾಂಕ್ ಯು ಮ್ಯಾಮ್. ಬಿಸಿ ಇರ್ತೀವಿ ಆದರೂ ನಿಮಗೋಸ್ಕರ ನೀವು ನಾನು ಇಲ್ಲೇ ಇದ್ದೀನಿ ಇನ್ನೊಬ್ಬರ ಹತ್ರ ಎಂತ ಹೆಚ್ಚ ಬಂದಾರಲ್ಲ ನಿಮ್ಮ ಸ್ಕೂಲ್ಗೆ ಬಿಡೋ ನಾನು ಬಿಡ ಕಳಿಸ್ತೀನಿ.